ವೀಕ್ಷಕರೇ, ಸಂಗಮ್ ಅಕಾಡೆಮಿ ಇದೊಂದು ಶೈಕ್ಷಣಿಕ ಯೂಟ್ಯೂಬ್ ಚಾನೆಲ್ ಆಗಿದ್ದು ಮಕ್ಕಳಿಗೆ, ಶಿಕ್ಷಕರಿಗೆ, ಪೋಷಕರಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ ಮತ್ತು ಇಂಗ್ಲಿಷ್ ಭಾಷೆ ಬಗ್ಗೆ ಆಸಕ್ತಿ ಹೊಂದಿರುವ ಎಲ್ಲ ವಯಸ್ಸಿನವರಿಗೂ ಅನುಕೂಲವಾಗುವಂತೆ ಉಚಿತವಾಗಿ ಇಂಗ್ಲಿಷ್ ಹೇಳಿಕೊಡುವ ಪ್ರಯತ್ನವಿದು. ಯಾವುದೇ ಹಣ ಫೀಸ್ನ ಅಪೇಕ್ಷೆ ಇಲ್ಲದೆ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಇಂಗ್ಲಿಷ್ ಕಲಿಸುವ ಉದ್ದೇಶ ನಮ್ಮದು. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಅತ್ಯಮೂಲ್ಯ. ಅದಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ: ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದಿಷ್ಟು ನೀವು ಮಾಡಬೇಕಾಗಿರುವ ಸಹಾಯ. ಹಾಗೆ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಂಡು ನಮ್ಮ ಈ ಒಂದು ಪುಟ್ಟ ಪ್ರಯತ್ನಕ್ಕೆ ಸಹಕಾರ ನೀಡಿ. ನಿಮ್ಮ ಬೆಂಬಲಕ್ಕೆ ನಾವು ಸದಾ ಚಿರಋಣಿಗಳು. Dear teachers, parents and students, there is a scope for simple past tense and page number 14, 15, 16, 17 and 18. It's all about simple past tense. If you want to understand simple past tense in detail, first you should know the meaning. I have already told you the meaning. That is ಬಂದ. ನಾನಾದರೆ ಬಂದೆ, ಅವಳಾದರೆ ಬಂದಳು, ಅವರಾದರೆ ಬಂದರು, ಬಸ್ಸಾದರೆ ಬಂತು. ಈ ಅರ್ಥ ಬರೋದಕ್ಕೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್. ಈ ಪದ ತೆಗಿರಿ. ಹೋದ, ಹೋದೆ, ಹೋದಳು, ಹೋದರು, ಹೋಯಿತು. ತಿನ್ನೋದು: ತಿಂದ, ತಿಂದೆ, ತಿಂದಳು, ತಿಂದರು, ತಿಂತು. ಕೂತ್ಕೊಳ್ಳೋದು: ಕೂತ್ಕೊಂಡ, ಕೂತ್ಕೊಂಡೆ, ಕೂತ್ಕೊಂಡ್ಳು, ಕೂತ್ಕೊಂಡ್ಳು. ಇಷ್ಟು ಈ ಅರ್ಥ ಬಂದರೆ ಇದು ಒಂದು. ಇದಾಗಲೇ ಹೇಳಿದ್ದೇನೆ. ನಿಮಗೆ ಮುಂದಿನ ವಿಷಯ ಏನು ಅಂತ ಹೇಳಿದರೆ, ಒಂದು ಟೆನ್ಸನ್ನು, ಪರ್ಟಿಕ್ಯುಲರ್ಲಿ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಅರ್ಥ ಮಾಡಿಕೊಳ್ಳೋದು ಅಂದರೆ ಅದರಲ್ಲಿ 5 ಭಾಗ ಇದೆ. ನಂಬರ್ 1, WH ಕ್ವಶನ್. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ WH ಕ್ವಶನನ್ನು ಹೇಗೆ ಕೇಳಬೇಕು? ಏನು WH ಕ್ವಶನ್ಸ್ ಅಂದರೆ ವಾಟ್, ವೇರ್, ವೆನ್, ವೆಚ್, ವೂ, ವೈ, ಹೌ ಮೆನಿ, ಹೌ ಲಾಂಗ್, ಹೌ ಫಾರ್, ಇವೆಲ್ಲ WH ವರ್ಡ್ಸು. ಉದಾಹರಣೆಗೆ, ನೀನು ಯಾವಾಗ ಬಂದೆ? ಇದನ್ನ ಕೇಳಬೇಕಾದ್ರೆ when did you come? ಇದಕ್ಕೆ ಸ್ಟ್ರಕ್ಚರ್ ಏನು ಅಂತ ಹೇಳಿದರೆ, ಫಸ್ಟು WH, ಅದಾದ ತಕ್ಷಣ ಡಿಡ್ಡು, ಅದಾದ ತಕ್ಷಣ ಸಬ್ಜೆಕ್ಟು, ಅದಾದಮೇಲೆ ವರ್ಬಿನ ಮೊದಲನೇ ಫಾರ್ಮು ಕ್ವೆಶ್ಚನ್ ಮಾರ್ಕ್. ದಯಮಾಡಿ ನೀವು ಒಂದು ನೋಟ್ಬುಕ್ಕನ್ನು ಇದಕ್ಕಾಗಿ ಇಟ್ಕೊಂಡಿದ್ದೀರಲ್ಲ, ಅದರಲ್ಲಿ ನೀಟಾಗಿ ಇದನ್ನು ಬರ್ಕೊಳ್ಳಿ. ಒಂದು WH ಕ್ವಶನ್ಸ್: ಯಾವಾಗ ಬಂದೆ? ವೆನ್ ಡಿಡ್ ಯು ಕಮ್? ಕೆಳಗೆ ಸ್ಟ್ರಕ್ಚರ್ ವೆನ್ನು, ಅದು ವಾಟ್ ಅಥವಾ WH ಪ್ಲಸ್ ಡಿಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V0. ಇಲ್ಲಿ ಸೂಕ್ಷ್ಮತೆ ಹೇಳ್ಬಿಡ್ತೀನಿ. ಇಲ್ಲಿ ಡಿಡ್ ಎನ್ನುವುದು ಟೆನ್ಸನ್ನು ಸೂಚಿಸುತ್ತದೆ. ಯಾವ ಟೆನ್ಸು? ಸಿಂಪಲ್ ಪಾಸ್ಟ್ ಟೆನ್ಸನ್ನು ಸೂಚಿಸುತ್ತದೆ. ಇದು ಮೀನಿಂಗನ್ನು ಕೊಡುತ್ತದೆ. ಡಿಡ್ ಪ್ಲಸ್ ಕಮ್ ಈಕ್ವಲ್ಸ್ ಕೇಮ್ ಅಂತ. ಇದು ಮೀನಿಂಗ್ ಅಷ್ಟೇ ಹೊರತು ಟೆನ್ಸ್ ಹೇಳುವುದಿಲ್ಲ. ಯಾವುದೇ ಸೆಂಟೆನ್ಸಲ್ಲಿ ಡಿಡ್ ಬಂದರೆ ಅದು ಟೆನ್ಸನ್ನು ಹೇಳುತ್ತದೆ. ಅದರ ಮುಂದೆ ಬರುವ ಒಬ್ಬ ಕಡ್ಡಾಯವಾಗಿ ಫಸ್ಟ್ ಫಾರಮಲ್ಲಿ ಇರಬೇಕು. ಫಸ್ಟ್ ಮಾಡಿ ಕಮ್, ಕೇಮ್, ಕಮ್ ಅಂತ. ಇದು ಕ್ವಶನ್ ಆಯಿತು. ಎರಡನೇದು ಉತ್ತರ ಹೇಳಬೇಕಲ್ಲ. ಉತ್ತರ ಹೇಳುವಾಗ ಐ ಕೇಮ್ ಅಟ್ 10:30 ಇಷ್ಟಕ್ಕೆ ನಿಲ್ಲಿಸ್ಬಿಡ್ತೀಯ. ಇಲ್ಲಿ ಹೇಗಿದೆ? ಯಾರು ಅಂತ ಹಾಕಿರಿ, ವರ್ಬ್ ನೋಡಿ, ಕಮ್ ಇಲ್ಲಿ ಕೇಮ್ ಆಯಿತು. ವೆನ್ ಡಿಡ್ ಯು ಕಮ್ ಅಂದರೆ ಯಾವಾಗ ಬಂದೆ ಅಂತ, ಐ ಕೇಮ್ ಅಂದರೆ ಬಂದೆ ಅಂತ. ಡಿಡ್ ಪ್ಲಸ್ ಕಮ್ ಇಸ್ಕೊಟ್ಟು ಕೇಮ್. ಇದು ಕೇಮ್ ಅಂತ ನೀವು ಉತ್ತರ ಬರ್ಬೇಕಾದ್ರೆ ಕಮ್ ಅಂತಲೇ ಹಾಕ್ಬಿಡ್ತೀರ. ಅದು ತಪ್ಪಾಗೋಯ್ತು. ಯಾಕೆಂದರೆ ಡಿಡ್ ಇದೆ ಇಲ್ಲಿ. I came at 10:30. ಹಾಗಾದ್ರೆ ಇದೇಗಿದೆ ಸ್ಟ್ರಕ್ಚರು.
ಫಸ್ಟ್ ಸಬ್ಜೆಕ್ಟ್ ಇದೆ, ಯಾರು ಅಯ್ಯು. ವರ್ಬ್ ಯಾವ ಫಾರ್ಮ್ ಆಗಿರ್ಬೇಕು ಕಡ್ಡಾಯವಾಗಿ? ಪಾಸ್ಟ್. ಆಮೇಲೆ ಏನೋ ಇದೆ ಫುಲ್ ಸ್ಟಾಪು. ಈಗ ಇಷ್ಟಕ್ಕೇ ನಾವು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದರೆ ಉತ್ತರ ಹೇಳಿ ಗೊತ್ತಾಗುತ್ತೆ. ವೆನ್ ಡಿಡ್ ರಾಜು ಕಮ್? ರಾಜು ಅಂದರೆ ರಾಜನೇ ಬರಬೇಕಲ್ಲ. ರಾಜು ಕೇಮ್ ಯೆಸ್ಟರ್ಡೇ. ವೆನ್ ಡಿಡ್ ರವಿ ಪೇ? ನೋಡಿ, ಪೇ ದ ಫೀಸ್. ರವಿ ಪೇಯ್ಡ್ ದ ಫೀಸ್ ಯೆಸ್ಟರ್ಡೇ. ಈಗ ಇದು ನೋಡ್ಕೊಂಡು ಹೋಗೋಣ. ಈಗ ವೇರ್ ಡಿಡ್ ಯು ಪಾರ್ಕ್? ನೋಡಿ, ಪಾರ್ಕ್ V0 ದ ವೆಹಿಕಲ್. ಐ ಪಾರ್ಕ್ಡ್ ದ ವೆಹಿಕಲ್ ಇನ್ ಫ್ರಂಟ್ ಆಫ್ ದ ಗೇಟ್. ವೇರ್ ಡಿಡ್ ಸುರೇಶ್ ಬೈ ದ ಸೈಟ್? ಬೈ ಫಸ್ಟ್ ಟೆನ್ಸ್. ಸುರೇಶ್ ಬಾಟ್ ದ ಸೈಟ್ ಇನ್ SS extension. How did your father go to Bangalore? My father, go ಇದೇನಾಗಬೇಕು? ವೆಂಟ್. My father went to Bangalore by train. Whom did Ravi meet in the office? Ravi met the manager. ಅರ್ಥ ಹೇಳ್ಬಿಟ್ಟಿದ್ದೀನಿ, ಬಂದೆ ಅಂತ, ಮೀಟ್ ಮಾಡಿದೆ ಅಂತ ಅರ್ಥ ತಿಳ್ಕೊಳ್ಬೇಕು. ಈ ತರಹದ್ದು ಒಂದು 20 ಸೆಂಟೆನ್ಸನ್ನು ಮಾಡಿದರೆ ಒಂದು ನಿಮಗೆ ಹಿಡಿತಕ್ಕೆ ಸಿಗ್ತದೆ. 20 ಅಲ್ಲ, 100 ಅಂತ ಇಟ್ಕೊಳ್ಳಿ. ಅಥವಾ ನಿಮ್ಗೆ ಇದನ್ನು ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಇದೊಂದೇ ಕಾನ್ಸೆಪ್ಟನ್ನು 8 ಎಪಿಸೋಡ್ ಮಾಡಿದ್ದೀನಿ. ಯಾವುದದು ಸೀರೀಸು? ಕನ್ನಡದಿಂದಲೇ ಇಂಗ್ಲೀಷ್ ಫಾರ್ ಆಲ್. 3ನೇದು ನೋಡಿ, ಕ್ವಶನ್ ಕೇಳ್ದೋ ಆನ್ಸರ್ ಆಯಿತು. ಎಸ್ ಆರ್ ನೋ ಕ್ವಶನ್ ಕೇಳಬೇಕು. ನೀನು ಯಾವಾಗ ಬಂದೆ? ನಾನು 10 ಗಂಟೆಗೆ ಬಂದೆ. ಇದು ರವಿ ಕಾಲೇಜಿಗೆ ಹೋದನಾ? ಎಸ್ ಆರ್ ನೋ ಕ್ವಶನ್. ರವಿ ಕಾಲೇಜ್ಗೆ ಹೋದನ. ಇದನ್ನ ಡೀಡ್ ರವಿ ಗೋ ಟು ಕಾಲೇಜ್. ಹಾಗಾದರೆ ಫಸ್ಟ್ ಏನು ಬಂತು? ಡಿಡ್ಡು, ಸಬ್ಜೆಕ್ಟು. ಇದು ಎಸ್ ಆರ್ ನೋ ಕ್ವಶನ್ಸ್. ಡಿಡ್ಡು ಪ್ಲಸ್ ಸಬ್ಜೆಕ್ಟು ಪ್ಲಸ್ V0 ends with a question mark. Rising intonation. Did Ravi go to college? ಇಷ್ಟು ನಿನಗೆ ಅರ್ಥವಾಯ್ತಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್? ಒಂದು ಸೆಂಟೆನ್ಸ್ ಆದರೂ 100 ಸೆಂಟೆನ್ಸ್ ಮಾಡಬೇಕು. ಒಬ್ಸು ತಿಂಡಿ ತಿಂದ್ರಾ? ಡಿಡ್ ಯು ಹ್ಯಾವ್ ಬ್ರೇಕ್ಫಾಸ್ಟ್? ಕಾಫಿ ಕುಡಿದ್ರಾ? ಡಿಡ್ ಯು ಹ್ಯಾವ್ ಕಾಫಿ? ಪರ್ಮಿಷನ್ ಸಿಗ್ತಾ? ಗೆಟ್. ಡಿಡ್ ಯು ಗೆಟ್ ದ ಪರ್ಮಿಷನ್? ಡಿಡ್ ಯು ಗೆಟ್ ದ ಪರ್ಮಿಷನ್? ಪರ್ಮಿಷನ್ ಕೊಟ್ರಾ? ಡಿಡ್ ಹೀ ಗಿವ್ ದ ಪರ್ಮಿಷನ್? ವೆಹಿಕಲ್ ಲಾಕ್ ಮಾಡ್ದ? ಡಿಡ್ ಯು ಲಾಕ್ ದ ವೆಹಿಕಲ್? ಡೋರ್ ಕ್ಲೋಸ್ ಮಾಡ್ದ? ಡಿಡ್ ಯು ಕ್ಲೋಸ್ ದ ಡೋರ್? ಇದ್ಯಾವುದು? ಎಸ್ ಆರ್ ನೋ ಕ್ವಶನ್ಸ್. ರವಿ ಬಂದ? ಡಿಡ್ ರವಿ ಕಾಮ್? ನಿಮ್ಮ ಫಾದರ್ ಆಫೀಸ್ಗೆ ಹೋದ್ರಾ? ಡಿಡ್ ಯುವರ್ ಫಾದರ್ ಗೋ ಟು ಆಫೀಸ್? ಡಿಡ್ ಯುವರ್ ಫಾದರ್ ಗೋ ಟು? ಇಲ್ಲೇ ನೋಡ್ತಾ ಇರಿ. ಇದನ್ನು ಎಸ್ ಆರ್ ನೋ ಕ್ವಶನ್ಸ್ ಅಂತೀವಿ. ಇಲ್ಲಿದೆ ಪಾಠದಲ್ಲಿ, ಪೇಜ್ ನಂಬರ್ಸಲ್ಲಿ ನೋಡ್ತಾ ಇರಿ. ಇದಕ್ಕೆ ನೀವು ಒಂದು ಪೇಜ್ ಪೂರ್ತಿ ಮಾಡಬೇಕು. 4ನೇಯದ್ದು, ರವಿ ಕಾಲೇಜ್ಗೆ ಹೋಗಲಿಲ್ಲವೇ? ನೆಗೆಟಿವ್. ಇದನ್ನು ಬರೆಯೋದು ಹೇಗೆ? ಡಿಂಟ್. ನೋಡಿ, ಡಿಂಟ್ ರವಿ ಗೋ ಟು ಕಾಲೇಜ್. ಸ್ಟ್ರಕ್ಚರು ಡಿಂಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V0 ಕ್ವಶನ್ ಮಾರ್ಕ್. ಡಿಂಟ್ ರವಿ ಗೋ ಟು ಕಾಲೇಜ್. ಯಾಕೆ ಅರ್ಥವಾಗಲ್ಲ ನಿಮಗೆ? ಡಿಂಟ್ ಅಂಡರ್ಸ್ಟ್ಯಾಂಡ್? ಬರಲಿ ಅವನು. ಡಿಂಟ್ ಕಮ್?
ಏನ್ರಿ ಮಾಸ್ಟರ್ ಕ್ಲಾಸ್ ತಗೊಳ್ವಾ? ಡಿಂಟ್ ಇಂಗ್ಲೀಷ್ ಟೀಚರ್ ಟೇಕ್ ದ ಕ್ಲಾಸ್? ಸಿಲೆಬಸ್ ಮುಗಿಸ್ಲಿಲ್ವಾ? ಡಿಂಟ್ ಹೀ ಕಂಪ್ಲೀಟ್ ದ ಸಿಲೆಬಸ್? ಓ, ಪ್ರಿನ್ಸಿಪಲ್ ಪರ್ಮಿಷನ್ ಕೊಡ್ಲ್ವಾ? ಡಿಂಟ್ ದ ಪ್ರಿನ್ಸಿಪಲ್ ಗಿವ್ ಪರ್ಮಿಷನ್? ಎಚ್ ಎಮ್ ಪರ್ಮಿಷನ್ ಕೊಡ್ಲ್ವಾ? ಡಿಂಟ್ ಎಚ್ ಎಮ್ ಗಿವ್ ಪರ್ಮಿಷನ್? ಯಾಕೆ ನೀವು ಪರ್ಮಿಷನ್ ತಗೊಳ್ಳಿಲ್ವಾ? ಡಿಂಟ್ ಯು ಟೇಕ್ ದ ಪರ್ಮಿಷನ್? ಓ, ಡ್ರೈವರ್ ನಿಲ್ಲಿಸ್ಲಿವಾ? ಡಿಂಟ್ ದ ಡ್ರೈವರ್ ಸ್ಟಾಪ್ ದ ಬಸ್? ಯಾಕೆ ನೀನು ಫೀಸ್ ನೀನು ಪೇ ಮಾಡಲಿಲ್ವಾ? ಡಿಂಟ್ ಯು ಪೇ ದ ಫೀಸ್? ಇದು ಎಸ್ ಓರ್ ನೋ ಕ್ವೆಶ್ಚನ್ಸ್ ನೆಗೆಟಿವ್. ಭಾಳ ಬ್ರೀಫಾಗಿ ಹೇಳ್ತಾ ಇದ್ದೀನಿ, ಭಾಳ ಸಂಕ್ಷಿಪ್ತವಾಗಿ. ಇದು 8 ಎಪಿಸೋಡ್ ಇದೆ ಹೇಳಿದ್ದೀನಲ್ಲಿ, ಭಾಳ ನಿಧಾನವಾಗಿ. ಐದನೇದು ರವಿ ಕಾಲೇಜ್ಗೆ ಹೋಗಲಿಲ್ಲ ಅಂದರೆ ರವಿ ಡಿಂಟ್ ಗೋ. ಮೊದಲೇ ಹೇಳಿದ್ನಿ, ಡಿಡ್ ಬಂದಮೇಲೆ ಮುಂದೆ ಏನು ಬರಬೇಕು? ಫಸ್ಟ್ ಫಾರ್ಮ್ ಟು ಕಾಲೇಜ್. ಸ್ಟ್ರಕ್ಚರ್ ಏನು? ಸಬ್ಜೆಕ್ಟು ಪ್ಲಸ್ ಡಿಂಟ್ ಪ್ಲಸ್ V0 ಡ್ಯಾಶ್ 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 ಫುಲ್ ಸ್ಟಾಪ್. ರವಿ ಕಾಲೇಜ್ಗೆ ಹೋಗಲಿಲ್ಲ. ರವಿ ಡಿಂಟ್ ಗೋ ಟು ಕಾಲೇಜ್. ನನಗೇನು ಅರ್ಥ ಆಗಲ್ಲ. ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ನಾನು ಅವನು ಕಾಯಲಿಲ್ಲ. ಐ ಡಿಡ್ ನಾಟ್ ವೆಯ್ಟ್ ಫಾರ್ ಹಿಮ್. ಅವನು ನನಗೆ ಕಾಯಲಿಲ್ಲ. ಹಿ ಡಿಡ್ ನಾಟ್ ವೆಯ್ಟ್ ಫಾರ್ ಮೀ. ಅಯ್ಯೋ, ಡ್ರೈವರ್ ನಿಲ್ಲಿಸಲಿಲ್ಲ. ಡ್ರೈವರ್ ಡಿಡ್ ನಾಟ್ ಸ್ಟಾಪ್ ದ ಬಸ್. ಕಂಡಕ್ಟರ್ ಚಿಲ್ಡ್ರನ್ನೇ ವಾಪಸ್ ಕೊಡಲ್ಲ. ಕಂಡಕ್ಟರ್ ಡಿಡ್ ನಾಟ್ ರಿಟರ್ನ್ ದ ಚೇಂಜ್. ನಮ್ಮಮ್ಮ ಇವತ್ತೇನು ತಿಂಡಿ ಮಾಡಲ್ಲ. ಮೈ ಮದರ್ ಡಿಡ್ ನಾಟ್ ಪ್ರಿಪೇರ್ ದ ಫುಡ್. ಇದು ನೆಗೆಟಿವ್. ಈ ಯಾವ ಪೇಜಲ್ಲಿದೆ ಅಂದರೆ ನೋಡಿ, ನಿಮಗೆ ಭಾಳ ಇದು ಅಂದರೆ ಒಂದು ಸೆಂಟೆನ್ಸ್ ಸಾಲಲ್ಲ. ಕನಿಷ್ಠ ನಿಮಗೆ ಒಂದು 20-30 ಸೆಂಟೆನ್ಸ್ ಆದರೆ ಮಾಡೋದು ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲ ಆಗ್ತದೆ. ಇದು ಪೇಜ್ ನಂಬರ್ 17. Pandavas spent 12 years in the forest. Did Pandavas spend? ನೋಡಿ, did Arjuna answer all the questions? No. Did Yudhishthira answer all the questions? Yes. Did Arjuna return from the pond? No. Did Nakula return from the pond? No. Did Arjuna kill the unseen voice? No. Did he? So, where did Arjuna shoot the arrow? He shot the arrow in the direction of the sound. What did Yudhishthira see at the pond? What did he see? He saw his 4 brothers lying on the ground in an unconscious state. ಅದು ಸೀರಿಯಲ್ ಆಗಬೇಕು. ಸೊ ಇಷ್ಟನ್ನು ನೀವು ಬರ್ಕೊಂಡು ಒಂದು ಪೇಜ್ಗೆಲ್ಲ ಒಟ್ಟಿಗೆ ಎಷ್ಟು ಬರ್ಕೊಂಡ್ರೆ ಪ್ರಯೋಜನ ಆಗಲ್ಲ. ಇದನ್ನೇ ಒಂದು ಪೇಜು, ಇದನ್ನೇ ಒಂದು ಪೇಜು, ಇದನ್ನೇ ಒಂದು ಪೇಜು, ಇದು 5 ಬೇರೆ ಬೇರೆ ಇರಬೇಕು. ಒಬ್ಸನ್ನೇ ಇಟ್ಕೊಳ್ಳಿ. ಅಯ್ಯೋ, ನಾನಿವತ್ತು ಬೇಗ ಎದ್ದೇಳಿಲ್ಲ. ಐ ಡಿಡೆಂಟ್ ಗೆಟ್ ಅಪ್ ಅರ್ಲಿ. ಅಯ್ಯೋ, ನಮ್ಮಮ್ಮ ಬೇಗ ಎದ್ದೇಳಿಲ್ಲ. ಮೈ ಮದರ್ ಡಿಡೆಂಟ್ ಗೆಟ್ ಅಪ್ ಅರ್ಲಿ. ಅವ್ರ ಕ್ಲಾಸೇ ತಗೊಳ್ಳಲ್ಲ ಇವತ್ತು. ಸರ್ ಡಿಡೆಂಟ್ ಟೇಕ್ ದ ಕ್ಲಾಸ್. ಫಸ್ಟ್ ಫಾರಮೇ ಇರಬೇಕು. ಡಿಡ್ ಬಂದ ಮೇಲೆ ನಾನು ರಿಪೀಟೆಡಾಗಿ ಹೇಳ್ತಾ ಇದ್ದೀನಿ. ಇಷ್ಟನ್ನು ನೀವು ಮಾಡಿದರೆ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ 10 ನಿಮಿಷಕ್ಕೆ 5 ನಿಮಿಷ ಹೇಳೋದಲ್ಲ. ಕನಿಷ್ಠ 1 ವಾರ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು. ಸದ್ಯಕ್ಕೆ ಈ ಪಾಠದಲ್ಲಿ ಬಂದಿದೆ ಅನ್ನೋ ಕಾರಣಕ್ಕಾಗಿ ಬ್ರೀಫ್ ಮಾಡಿದ್ದೀನಿ. ಅದನ್ನ ನೀವು ತಿಳ್ಕೊಳ್ಳೋಕ್ಕೆ ಇದಕ್ಕೆ ಒಂದು ಇದು ಬೇರೆ ಸೀರೀಸ್ ಇದೆ, ಕನ್ನಡದಿಂದಲೇ ಇಂಗ್ಲೀಷ್ ಫಾರ್ ಆಲ್. ಅಲ್ಲಿ ಭಾಳ ಡಿಟೈಲ್ ಆಗಿದೆ, ಕಲ್ತ್ಕೊಬೋದು. ಓಕೆ, ಥ್ಯಾಂಕ್ ಯು.